ನಮಸ್ಕಾರ ವೀಕ್ಷಕರೇ, ಇವಾಗ ನಾನು ಮಕರ ರಾಶಿ ಕೇಪ್ರಿಕಾನ್ ಜೂನ್ 2025 ರೀಡಿಂಗ್ ಮಾಡ್ತಾ ಇದ್ದೀನಿ. ಮಕರ ರಾಶಿಯವರ ಜೂನ್ 2025 ನಿಮ್ಮ ಜೂನ್ 2025 ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಚೆಕ್ ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಲೆಟ್ ಸ್ಟಾರ್ಟ್. ಮಕರ ರಾಶಿಯವರ ಚಾಲೆಂಜ್ ಏನಾದರೂ ಇದೆಯಾ? ಬ್ಲೆಸ್ಸಿಂಗ್ ಏನಾಗಿ ಬರ್ತಾ ಇದೆ ನಿಮಗೆ? ನೆಗೆಟಿವ್ ಎನರ್ಜಿ ಏನಾದರೂ ಇದೆಯಾ? ಏನನ್ನು ಫೋಕಸ್ ಮಾಡಬೇಕು? ಆಪರ್ಚುನಿಟಿ ಏನು ಬರಲಿದೆ? ಹಾಗೂ ಯೂನಿವರ್ಸಿಂದ ನಿಮಗೆ ಏನಿದೆ ಮೆಸೇಜ್ ಅಂತ ಕೂಡ ಚೆಕ್ ಮಾಡಿಬಿಡೋಣ. ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್? ಸೊ ಚಾಲೆಂಜ್ ಏನು ತೋರಿಸ್ತಾ ಇದೆ? 2 ಆಫ್ ವಾಂಡ್ಸ್ ಬರ್ತಾ ಇದೆ, ಪೇಜ್ ಆಫ್ ಕಪ್ಸ್. ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮೂನ್ ಬರ್ತಾ ಇದೆ, ಲವರ್ಸ್ ಕಾರ್ಡ್ ಬರ್ತಾ ಇದೆ. ಜೂನ್ ಮಂತ್ ಇಸ್ ಲವ್ ಮಂತ್ ಫಾರ್ ಯು. ಏಕೆಂದರೆ ನಿಮಗೆ ಏನನ್ನು ಫೋಕಸ್ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ ಲವರ್ಸ್ ಕಾರ್ಡ್ ಬಂದಿದೆ. ಪ್ರೀತಿ ಪ್ರೇಮವನ್ನು ಫೋಕಸ್ ಮಾಡಿ ಅಂತ ತೋರಿಸ್ತಿದೆ. ಆಪರ್ಚುನಿಟಿ ಏನು ಆ ಥರದ್ದು ನಾನು ಸ್ಪೆಷಲಾಗಿ ನೋಡ್ತಾ ಇಲ್ಲ. ಓಕೆ, ಜೂನ್ ತಿಂಗಳು ಹೇಗಿರುತ್ತೆ ಅಂದರೆ ನಿಮಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ, ವಿಚ್ ಇಸ್ ಅ ಗುಡ್ ಸೈನ್. ಬ್ಯಾಲೆನ್ಸ್ಡ್ ಆಗಿರೋದು ಕೂಡ ಒಳ್ಳೆಯದೇನೆ ಅಲ್ವಾ? 2 ಆಫ್ ವಾಂಡ್ಸ್ ಏನು ತೋರಿಸ್ತಾ ಇದೆ ಅಂದರೆ ನಿಮಗೆ ಚಾಲೆಂಜ್ ಬರ್ತಾ ಇರೋದೇನು ಹಾಗಿಲ್ಲ. ಬ್ಯಾಲೆನ್ಸ್ಡ್ ಅಂದಾಗ ಏನಾಗುತ್ತೆ ಅಂದರೆ ನಮ್ಮ ಇಮೋಷನ್ಸ್ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ನಿಮ್ಗೆ ಇನ್ನೂ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ ಯಾವಾಗ ನಮಗೆ ಒಳ್ಳೆ ನಿದ್ರೆ ಬರುತ್ತೆ, ಹಾಗೂ ನಮ್ಮ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ ಅಂದಾಗ, ನಮಗೆ ಕೆಲಸದಲ್ಲಿ ಏನೂ ಪ್ರೆಷರ್ ಇಲ್ಲ ಅಂದಾಗ, ದೆನ್ ಓನ್ಲಿ ವಿಲ್ ಫೋಕಸ್ ಟುವರ್ಡ್ಸ್ ಲವ್. ನಿಮ್ಗೆ ಅರ್ಥ ಆಗ್ತಾ ಇದೆಲ್ಲ? ಯಾವಾಗ ನಮ್ಮ ಬೇಸಿಕ್ ನೀಡ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ, ನಾವು ಪ್ರೀತಿ ವಿಷಯವಾಗಿ ಗಮನ ಹರಿಸ್ತೀವಿ. ಈಗ ನಿಮಗೆ ನಿದ್ರೆನೇ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಪ್ರೀತಿ ಪ್ರೇಮನ ಇಟ್ಕೊಂಡು ಏನು ಮಾಡ್ತೀರಾ? ಆಹಾರನೇ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ, ನಿಮ್ಮ ಆರೋಗ್ಯನೇ ಸರಿ ಇಲ್ಲ ಅಂದಾಗ ನಿಮಗೆ ಪ್ರೀತಿ ಏನಕ್ಕೆ ಬೇಕು ಅಲ್ವಾ? ಸೊ ಒಂದು ರೊಮ್ಯಾನ್ಸ್ ಅಥವಾ ರೊಮ್ಯಾಂಟಿಕ್ ಎನರ್ಜಿ ಉದ್ಭವ ಆಗೋದು, ರೊಮ್ಯಾನ್ಸ್ ನಿಮ್ಮ ಲೈಫ್ನಲ್ಲಿ ಬರೋದು, ಅಥವಾ ನಿಮಗೆ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಫ್ಲೋ ಅಲ್ಲಿ ಬರೋದೇ ನಿಮ್ಮ ಮನಸ್ಸು ಒಂದು ಸ್ಥಿಮಿತದಲ್ಲಿದ್ದಾಗ, ನೀವು ಸಂತೋಷದ ಒಂದು ಎನರ್ಜಿನಲ್ಲಿದ್ದಾಗ ಮಾತ್ರ. ಸೊ ಜೂನ್ ಮಂತ್ ಅಷ್ಟು ಈಸಿ ಆ್ಯಂಡ್ ಫ್ಲೋಯಿಂಗ್ ಆ್ಯಂಡ್ ಹ್ಯಾಪಿ ಫಿಲ್ಡ್ ಆಗಿರುತ್ತೆ ನಿಮಗೆ. ಅದಕ್ಕೆ ನಾನು ಬ್ಯಾಲೆನ್ಸ್ಡ್ ಅಂತಲೇ ಹೇಳ್ತಾ ಇರುವಂಥದ್ದು. ಸೊ ಒಂದೇನೆಂದರೆ, ಏನೂ ದೊಡ್ಡ ಚೇಂಜಸ್ ನಿಮಗೆ ಜೂನ್ ತಿಂಗಳಲ್ಲಿಲ್ಲ. ಆದರೆ ನಿಮಗೆ ಯಾವ ವಿಷಯಗಳು ಸಿಗಬೇಕು, ಏನಾಗಬೇಕು, ವಾಟ್ ಎವರ್ ಯು ಶುಡ್ ಗೆಟ್, ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಅಂದರೆ ಒಳ್ಳೆ ನಿದ್ರೆ, ಒಳ್ಳೆ ಆಹಾರ ಹಾಗೂ ಆರೋಗ್ಯದ ಸಮಸ್ಯೆ ಜೂನ್ ಮಂತಲ್ಲಿ ಇರೋದಿಲ್ಲ. ಸೊ ಚಾಲೆಂಜ್ ಅಂತೂ ನಾನು ಏನೂ ನೋಡ್ತಾ ಇಲ್ಲ ನಿಮಗೆ. ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಏನು ಬರ್ತಾ ಇದೆ ಅಂದರೆ, ಆಸ್ ಐ ಟೋಲ್ಡ್, ಪೇಜ್ ಆಫ್ ಕಪ್ಸ್ ಆ್ಯಂಡ್ ಲವರ್ಸ್ ಕಾರ್ಡ್ ಇದೆ. ಎರಡು ಕಾಂಬಿನೇಷನ್ ಅಂತ ನೋಡೋಕ್ಕೆ ಹೋದಾಗ ಅಗೇನ್ ಇಟ್ ಈಸ್ ಫುಲ್ಫಿಲ್ಲಿಂಗ್. ಕ್ಯೂಪಿಡ್ ಇದೆ ಇಲ್ಲಿ. ಓಕೆ, ಫುಲ್ಫಿಲ್ಲಿಂಗ್ ಬ್ಯೂಟಿಫುಲ್ ಟೈಮ್ ಫಾರ್ ಲವ್. ಓಕೆ, ಯಾವಾಗ ನಮ್ಮ ಟೈಮ್ ಈ ಥರನೇ ಇದೆ ಅಂತ ಅಂದಾಗ, ನಾವು ಅದಕ್ಕೆ ಫೋಕಸ್ ಮಾಡಿದಾಗ ಅದರಲ್ಲಿ ನಮಗೆ ಸಿಗುವಂಥ ಒಂದು ಬೆನಿಫಿಟ್ ಇದೆಯಲ್ಲ, ಅದ್ಭುತವಾಗಿರುತ್ತೆ. ಸೊ ಜೂನ್ ತಿಂಗಳಲ್ಲಿ ನೀವು ಏನನ್ನು ಜಾಸ್ತಿ ಫೋಕಸ್ ಮಾಡಬೇಕು, ಇಷ್ಟನೋ ಕಷ್ಟನೋ, ಅದನ್ನು ನೀವು ಫೋಕಸ್ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂದರೆ, ನಿಮ್ಮ ಲವ್, ನಿಮ್ಮ ರಿಲೇಷನ್ಶಿಪ್. ನಿಮ್ಮ ಮನೆಯವರ ಜೊತೆ ಹೇಗಿರುತ್ತೆ ಅದು ಮ್ಯಾಟರ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ರಿಲೇಷನ್ಶಿಪ್ನಲ್ಲಿದ್ದೀರಾ ಅಂದರೆ ನಿಮ್ಮ ಪಾರ್ಟ್ನರ್ ಜೊತೆ. ನೀವು ರಿಲೇಷನ್ಶಿಪ್ನಲ್ಲಿ ಇಲ್ಲ ಅಂದರೆ ನೀವೇನು ಮಾಡಬೇಕಾಗತ್ತೆ ಅಂದರೆ, ಒಳ್ಳೆಯ ಅಲಯನ್ಸಸ್ನ ಹುಡ್ಕೋವಂಥದ್ದು, ಒಳ್ಳೆ ಪ್ರೊಫೈಲ್ಸ್ನ ಮೀಟ್ ಮಾಡುವಂಥದ್ದು. ಸೊ ಡೇಟಿಂಗ್ ಮಾಡುವಂಥದ್ದು, ಮೀಟಿಂಗ್ ಮಾಡುವಂಥದ್ದೆಲ್ಲ ಜೂನ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ಟೈಮ್. ಅಂದರೆ ನೀವು ಒಳ್ಳೆಯ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫ್ನಲ್ಲಿ. ಸಿಂಗಲ್ ಆಗಿದ್ದರೆ, ನೀವು ರಿಲೇಷನ್ಶಿಪ್ನಲ್ಲಿ ಈಗಲೇ ಇದ್ದೀರಾ, ಓಕೆ ನಾನೊಬ್ಬ ಹಸ್ಬೆಂಡ್, ನಾನೊಬ್ಳು ವೈಫ್ ಅಂದರೆ, ನಿಮಗೆ ಜೂನ್ ಮಂತ್ ಇಸ್ ಫಿಲ್ಡ್ ವಿತ್ ಹ್ಯಾಪಿನೆಸ್, ಅಬಂಡೆನ್ಸ್ ಲವ್. ಆಯಿತಾ? ಸೊ ನೀವು ಮಧುರ ಕ್ಷಣವನ್ನು ಜೂನ್ ಮಂತಲ್ಲಿ ಅನುಭವಿಸ್ತೀರಾ. ನಾನು ಏನೂ ಕೆಟ್ಟ ಅವಘಡಗಳು ನೋಡ್ತಾ ಇಲ್ಲ ನಿಮಗೆ. ಒಂದು ಟ್ರಾವೆಲ್ ನೋಡ್ತಾ ಇದ್ದೀನಿ, ಅದು ಕೂಡ ಟ್ರಾವೆಲ್ ಹೇಗಿದೆ ಅಂದರೆ ವರ್ಕ್ ರಿಲೇಟೆಡ್ ಟ್ರಾವೆಲ್ ಆಗಿರೋದಿಲ್ಲ. ಅದು ನಿಮಗೆ ಟ್ರಾವೆಲ್ ಆಗಿರುವಂಥದ್ದು ನಿಮ್ಮ ಪಾರ್ಟ್ನರ್ ಜೊತೆ, ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ಸುತ್ತಾಡುವಂಥದ್ದು, ಹೋಗುವಂಥದ್ದು, ಲಾಂಗ್ ಡ್ರೈವ್ ಇರ್ಬೋದು ಅಥವಾ ವಾಕಿಂಗ್ ಹೋಗುವಂಥದ್ದು. ಒಟ್ಟಿನಲ್ಲಿ ಯು ವಿಲ್ ಎಂಜಾಯ್ ಜೂನ್ ಮಂತ್. ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾದ ಪ್ರೆಷರ್ ಕೂಡ ನಾನು ನಿಮಗೆ ಜೂನ್ ತಿಂಗಳಲ್ಲಿ ನೋಡ್ತಾ ಇಲ್ಲ. ಪ್ರಾಬ್ಲಮ್ಮೇ ಇಲ್ಲ ಅಂದಾಗ ಇನ್ನೇನಕ್ಕೆ ಪ್ರಾಬ್ಲಮ್ ಬಗ್ಗೆ ನಾವು ಮಾತಾಡಬೇಕಲ್ವಾ? ಸೊ ಬ್ಲೆಸ್ಡ್ ಆಗಿದೆ ನಿಮ್ಮ ಜೂನ್ ಮಂತ್. ಟು ಬಿ ಫೇರ್,
ನಾನು ಟು ಬಿ ಫೇರ್ ಆ್ಯಕ್ಚುಲಿ ರೀಡಿಂಗ್ ಮಾಡುವಾಗ ಇದು ತುಂಬ ಸಲ ಆಗುತ್ತೆ ನನಗೆ. ಒಂದಕ್ಕೆ ಒಂದು ಕಾರ್ಡ್ ಕನೆಕ್ಟೆಡ್ ಇಂಟರ್ಲಿಂಕ್ಡ್ ಆಗಿರುತ್ತೆ. ನಾನು ನಿಮಗೆ ಬ್ಯಾಲೆನ್ಸ್ ಬಗ್ಗೆ ಮಾತಾಡಿದೆ, ಇದು ಕೂಡ ಬ್ಯಾಲೆನ್ಸ್ ಕಾರ್ಡೇನೆ. ಇದು ನಾವು ಜಸ್ಟಿಸ್ ಕಾರ್ಡ್ ಅಂತ ಹೇಳ್ತೀವಿ ಟ್ಯಾರೋನಲ್ಲಿ. ಟು ಬಿ ಫೇರ್ ಅಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ನಿಮಗೆ ತಕ್ಕಡಿ ಗೊತ್ತಿದೆಯಲ್ಲ, ಹಾಗೆ ಬ್ಯಾಲೆನ್ಸ್ ಇದೆ ಅಂತ ಇದ್ರ ಅರ್ಥ. ಸೊ ಜಸ್ಟಿಸ್ ಕಾರ್ಡ್ ಅಂತ ಇದನ್ನು ನಾವು ಹೇಳ್ತೀವಿ. ಅಗೇನ್ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿನ್ನ ಲೈಫ್ನಲ್ಲಿ ನಿನ್ಗೆ ಏನೇನು ಬೇಕೋ ಎಲ್ಲ ಫೇರ್ ಆಗಿ ಸಿಗುತ್ತೆ. ಅಂದರೆ ನಿನಗೆ ಯಾವುದೇ ರೀತಿಯಾದ ಮೋಸ ಆಗೋದಿಲ್ಲ, ನಿನಗೆ ಯಾವುದೇ ರೀತಿಯಾದ ಚೀಟಿಂಗ್ ಬೇರೆಯವರಿಂದ ಆಗಿರ್ಬೋದು, ಯೂನಿವರ್ಸಿಂದನೇ ಆಗಿರ್ಬೋದು, ಹಾಗೆಲ್ಲ ಆಗೋದೇ ಇಲ್ಲ. ನಿನಗೆ ಒಳ್ಳೆ ಕರ್ಮ ನೀನು ಮಾಡಿರೋದಕ್ಕೆ ಒಳ್ಳೆ ವಿಷಯಗಳು ಜೂನ್ ಮಂತಲ್ಲಿ ನಾನೇ ಅನುಗ್ರಹಿಸ್ತೀನಿ ಅಂತ ನಿಮಗೆ ಕನ್ಫರ್ಮೇಷನ್ ಬಂದಿದೆ. ಸೊ ಜೂನ್ ಮಂತ್ ನೀವಂತೂ ಕ್ಲೌಡ್ 9ನಲ್ಲಿ ಇರ್ತೀರಾ ಅಂತ ಹೇಳ್ಬೋದು. ಅಂದರೆ ಅಷ್ಟು ಎಂಜಾಯ್ ಮಾಡ್ತೀರಾ ಜೂನ್ ಮಂತ್ನ. ಸೊ ರಿಲ್ಯಾಕ್ಸ್ಡ್ ಆಗಿರಿ, ಪ್ರೆಷರ್ ಇರೋದಿಲ್ಲ, ಸ್ಟ್ರೆಸ್ ಇರೋದಿಲ್ಲ. ಹೀಗೆಲ್ಲ ಅಂದಾಗ ಆ ಥರನೇ ನೀವು ಕೂಡ ವರ್ತಿಸ್ಕೊಂಡು ಹೋಗಿ. ಓಕೆ, ಐ ಹೋಪ್ ದಿಸ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.